ಆ ಎರಡೂ ಗ್ರಾಮಗಳ ಜನರ ನಡುವೆ ಯಾವುದೇ ದ್ವೇಷವಿಲ್ಲ. ಆದರೂ ಕೂಡ ಆ ಎರಡೂ ಗ್ರಾಮಗಳ ಜನರು ವರ್ಷಕ್ಕೊಂದು ಬಾರಿ ಶತ್ರುಗಳಂತೆ ಹೊಡೆದಾಡಿಕೊಳ್ತಾರೆ, ಅದು ಕೂಡ ಬೆಂಕಿಯ ದೀವಟಿಗಳಲ್ಲಿ. ಆದರೆ 5 ನಿಮಿಷಗಳಲ್ಲಿ ತಮ್ಮ ಹೊಡೆದಾಟವನ್ನ ಮುಗಿಸುವ ಆ ಗ್ರಾಮಸ್ಥರು ಬಳಿಕ ಸ್ನೇಹಿತರಾಗಿ ಒಂದಾಗ್ತಾರೆ. ಏನಪ್ಪಾ ಅದೆಲ್ಲ ಅಂತಂದ್ರ ನೀವೇ ಈ ಸ್ಟೋರಿ ನೋಡಿ. ಕೈಯಲ್ಲಿ ಬೆಂಕಿಯ ದೀವಿಟಿಕೆಗಳನ್ನ ಹಿಡಿದು ಎರಡು ತಂಡವಾಗಿ ಎದುರು ಬದುರಾಗಿ ನಿಂತಿರುವ ಜನ. ಇನ್ನೇನು ಮಾರ್ಗದರ್ಶಕರ ಸೂಚನೆ ಸಿಗುತ್ತಿದ್ದಂತೆ ಬೆಂಕಿಯ ದೀವಿಟಿಕೆಗಳಲ್ಲಿ ಶತ್ರುಗಳಂತೆ ಹೊಡೆದಾಡಿಕೊಳ್ಳುತ್ತಿರುವ ಗಂಡಸರು. ಈ ಭಯಾನಕ ದೃಶ್ಯಗಳು ಕಂಡುಬಂದಿದ್ದು ಕಟೀಲು ದುರ್ಗಾಪರಮೇಶ್ವರಿ ದೇವರ ವರ್ಷಾವಧಿ ಜಾತ್ರೆಯಲ್ಲಿ. ಹೌದು, ಕಟೀಲು ದುರ್ಗಾಪರಮೇಶ್ವರಿ ದೇವರ ವರ್ಷಾವಧಿ ಜಾತ್ರೆಯಂದು ಸೂಟೆದಾರು ಅನ್ನೋ ವಿಶೇಷ ಆಚರಣೆಯನ್ನ ಮಾಡಲಾಗುತ್ತೆ. ಕಟೀಲು ಸಮೀಪದ ಅತ್ತೂರು ಮತ್ತು ಕೊಡತ್ತೂರು ಅನ್ನೋ ಗ್ರಾಮದ ಜನರು ಈ ಬೆಂಕಿ ಆಟದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಲ್ಲದೆ ಇದನ್ನೇ ಹರಕೆ ರೂಪದಲ್ಲಿ ದೇವಿಗೆ ಅರ್ಪಿಸುತ್ತಾರೆ. ತೆಂಗಿನ ಗರಿಗಳಿಂದ ಮಾಡಿದ ದೀವಿಟಿಕೆಯನ್ನ ಒಬ್ಬರ ಮೇಲೆ ಒಬ್ಬರು ಎಸೆಯುವ ಮೂಲಕ ದೇವಿಯನ್ನ ಸಂತೃಪ್ತಗೊಳಿಸುವ ಗ್ರಾಮಸ್ಥರು ಆ ಕ್ಷಣದಲ್ಲಿ ಬದ್ಧ ವೈರಿಗಳಂತೆ ಹೋರಾಟ ನಡೆಸುತ್ತಾರೆ. ಆದರೆ ಆಟ ಮುಗಿಯುತ್ತಿದ್ದಂತೆ ಎಲ್ಲರೂ ಒಗ್ಗಟ್ಟಾಗಿ ದೇವಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಆದರೆ ಬೆಂಕಿ ಆಟದಲ್ಲಿ ಯಾರಿಗೂ ಯಾವುದೇ ರೀತಿಯಲ್ಲಿ ಬೆಂಕಿಯಿಂದ ಗಾಯಗಳಾಗೋದಿಲ್ಲ ಅನ್ನೋದು ವಿಶೇಷ. ಹಿಂದಿನಿಂದ ನಡೆದು ಬಂದ ಸಂಪ್ರದಾಯ ಅಥವಾ ಬಹಳ ಆಕರ್ಷಣೀಯವಾದಂಥ ಒಂದು ಮೈ ನವೇರಿಸುವಂಥ ಒಂದು ಸಂಪ್ರದಾಯ ಅಂದರೆ ತೂಟದಾರ. ಹರಕೆ ಹಾಕಿ ಏನಾದರೂ ಅವರಿಗೆ ಜೀವಮಾನದಲ್ಲಿ ಏನಾದರೂ ತೊಂದರೆ ಬಂದರೆ, ಆರೋಗ್ಯದ ತೊಂದರೆ ಬಂದರೆ ಆವಾಗ ನಾನು ತೂಟದಾರಕ್ಕೆ ಇಳಿತೇನೆ ಎಂಬುದಾಗಿ ಒಂದು ಅವರು ಹರಕೆ ಹಾಕುವಂಥದ್ದು. ಮತ್ತು ಇದು ಒಳ್ಳೆ, ಯಾರು ಕೂಡ ಇದನ್ನು ಯಾರು ಬಹಳ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಬಹಳ ಒಳ್ಳೆಯ ಪರಿಣಾಮ ಕೂಡ ಆಗಿದೆ. ಇನ್ನು ಈ ಆಚರಣೆ ಹಿಂದೆ ಪೌರಾಣಿಕ ಕಥೆಯೂ ಇದೆ. ಅರುಣಾಸುರ ಅನ್ನೋ ರಾಕ್ಷಸನನ್ನ ದುಂಬಿಯ ರೂಪದಲ್ಲಿ ಅವತರಿಸಿ ದುರ್ಗಾಪರಮೇಶ್ವರಿ ದೇವಿ ಸಂಹಾರ ಮಾಡಿದ್ಲಂತೆ. ಈ ವೇಳೆ ಆಕೆಯ ಕೋಪಶಮನಕ್ಕೆ ಭಕ್ತ ಜನರು ಬೆಂಕಿಯ ಸ್ನಾನ ಮಾಡಿದ್ರು ಅನ್ನೋ ಪೌರಾಣಿಕ ಕಥೆ ಇದೆ. ಇದೇ ಹಿನ್ನೆಲೆಯಲ್ಲಿ ಈ ಬೆಂಕಿ ಆಟವನ್ನ ಆಡಲಾಗುತ್ತೆ. ಜಾತ್ರೆ ವೇಳೆ ಒಟ್ಟು 3 ಕಡೆಗಳಲ್ಲಿ ನಡೆಯುವ ಈ ಬೆಂಕಿ ಆಟ ದೇವಸ್ಥಾನದ ಎದುರಿನಲ್ಲಿ ಕೊನೆಗೊಳ್ಳುತ್ತದೆ. ಈ ಸೇವೆಯನ್ನ ಹರಕೆ ರೂಪದಲ್ಲಿ ಅರ್ಪಿಸುವ ಭಕ್ತರಿಗೆ ದೇವಿಯ ವಿಶೇಷ ಅನುಗ್ರಹ ಸಿಗುತ್ತೆ ಅನ್ನೋದು ನಂಬಿಕೆ. ಬೆಂಕಿಯಿಂದ ಆಡತಕ್ಕಂತಹ ಒಂದು ಕ್ರೀಡೆಯಿಂದ ಆನಂದ ಎನ್ನುವುದು ಇಲ್ಲಿಯ ಪ್ರತೀತಿ. ಹಾಗಾಗಿ ಇಲ್ಲಿ ತೂಟದಾರ ಎನ್ನುವುದು ಈ ದೇವರ ಕ್ರೀಡಾ ರೂಪದಲ್ಲಿರತಕ್ಕಂತಹ ಒಂದು ಆಟ. ಈ ಆಟವನ್ನು ಆಡಲಿಕ್ಕೆ ಇಲ್ಲಿಯ ಒಂದು ಊರಿನವರು ಇಷ್ಟು ಜನ ಅಂತಿದ್ದಾರೆ. ಅವರು ಬಿಟ್ಟು ಬೇರೆಯವರನ್ನು ನಾವು ಅದಕ್ಕೆ ಸೇರಿಸುವ ಹಾಗಿಲ್ಲ. ಆ ಮನೆಗಳಲ್ಲಿ ಯಾರಿಗಾದರೂ ಸೂತಕಾದಿಗಳು ಬಂದರೆ ಆ ಪರವಾಗಿ ಇನ್ನೊಬ್ಬರು ನಿಲ್ಲುಕ್ಕೂ ಇಲ್ಲ. ಇದ್ದಂತಹ ವ್ಯಕ್ತಿಗಳಲ್ಲಿ ಮಾತ್ರ ಈ ಕ್ರಿಯೆ ನಡೆದು ಜನರಿಗೆ ಮನಸ್ಸಿಗೆ ಆನಂದವನ್ನು ನೀಡುವುದರೊಂದಿಗೆ ತಾಯಿಗೂ ಆನಂದ ದೊರೆಯುತ್ತದೆ. ಒಟ್ಟಿನಲ್ಲಿ ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಜಾತ್ರೆಯ ಕೊನೆಯ ದಿನ ನಸುಕಿನ ವೇಳೆ ನಡೆಯೋ ಈ ಬೆಂಕಿ ಆಟ ನೋಡೋದಿಕ್ಕೆ ಅಂತಾನೆ ಭಕ್ತರು ಕಾಯುತ್ತಿರುತ್ತಾರೆ. ಈ ಬೆಂಕಿ ಆಟದಿಂದ ದೇವಿಯ ಕೋಪಶಮನವಾಗಿ ಆಕೆ ಭಕ್ತರಿಗೆ ಅಭಯ ನೀಡ್ತಾಳೆ ಮತ್ತು ಗ್ರಾಮಗಳನ್ನ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜನರ ಆರಾಧ್ಯ ದೈವವಾಗಿರುವ ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಅನುಗ್ರಹಕ್ಕಾಗಿ ಭಕ್ತರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಈ ಬೆಂಕಿ ಆಟವನ್ನ ಕಣ್ತುಂಬಿಕೊಂಡು ದೇವಿಯ ಆಶೀರ್ವಾದದೊಂದಿಗೆ ವಾಪಸ್ಸಾಗ್ತಾರೆ. ರಾಜೇಶ್ ಪುತ್ತೂರು, ಟಿವಿ9 ಮಂಗಳೂರು.